ಡಾಕ್ಟರ್ ಅದು ಟ್ಯಾಬ್ಲೆಟ್ ಯಾವ ಪ್ರಪೋಸ್ ಈಗ ನಿದ್ದೆ ಆಗಲ್ಲ, ವಯಸ್ಸಾಗಲ್ದವ್ರಿಗೆ ಇರ್ತಾವಲ್ರಿ. ಇದು ಕೆಮ್ಮಿದ್ದು, ಇದು ವೈಟ್ನಾಗ ಹೆಂಗದ ನೋಡ್ರಿ, ವೈಟ್ ಅಣ್ಣ ಸಾಬ್ ಆಚೆಗೆ ಹೋಗ್ತಾವ. ಸರ್ ಇದಕ್ಕಿಂತ ಮುಂಚೆ ಅವ್ನು ಹಿಡಿದಿರಲ್ಲ ಸರ್, ಅವನು ಆರೋಗ್ಯ ಸೇಮ್ ಇದಕ್ಕೆ ಕಂಟಿನ್ಯೂ ಆಗ್ತದೆ. ಮಂಗೆ ನೋಡಿನಲ್ಲ ಸರ್, ಎರಡು ಇಬ್ಬರು ಮಂಗೆ ನೋಡಿನಲ್ಲ. ಬೀದರ್ ಸಿಟಿಯಲ್ಲಿ ಈವ್ನಿಂಗ್ ಸುಮಾರು 7 o'clockಗೆ ಹಾರೂರ್ಗೇರಿಯಿಂದ ಲಾಡ್ಗೇರಿಗೆ ಹೋಗುವ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಮಾದಕ ವಸ್ತುಗಳನ್ನು ಮಾರ್ತಾ ಇದ್ದಾರೆ ಅನ್ನುವ ಖಚಿತ ಮಾಹಿತಿ ಮೇರೆಗೆ ನಮ್ಮ ಇನ್ಸ್ಪೆಕ್ಟರ್ ಒಂದು ತಂಡವನ್ನು ರಚಿಸಿಕೊಂಡು ರಾಹುಲ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಹೋಗಿ ವಿಚಾರಿಸಕ್ಕೆ ಹೋಗ್ತಾರೆ. ಆ ವ್ಯಕ್ತಿ ರೋಡ್ ಮೇಲೆ ನಿಂತ್ಕೊಂಡು ಸುಮಾರು ಒಂದು 16 ಕೋಡಿನ್ ಸಿರಪ್ ಬಾಟಲ್ಗಳನ್ನು ಹಾಗೂ ನೈಟ್ರೋಜಪಾಮ್ ಅನ್ನೋ ಕೆಲವು ಟ್ಯಾಬ್ಲೆಟ್ಗಳನ್ನು ಕೂಡ ಮಾರ್ತಾ ಇದ್ದಾನೆ ಅನ್ನುವ ಸಂಶಯದ ಮೇಲೆ ಆ ವ್ಯಕ್ತಿಗಳಿಂದ ಬ್ಯಾಗನ್ನು ತೆಗೆದು ಎಲ್ಲ ನೋಡಿದ್ದಾಗ ಸುಮಾರು 16 ಬಾಟಲ್ಸ್ ಆಫ್ ಕೋಡಿನ್ ಸಿರಪ್ ಹಾಗೂ ಟ್ಯಾಬ್ಲೆಟ್ಸ್ ಸಿಕ್ಕಿದ್ದಾವೆ. ಈ ಎರಡು ಕೂಡ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಮೆಡಿಕಲ್ ಶಾಪಲ್ಲಿ ಕೊಡುವುದಿಲ್ಲ ಹಾಗೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡೋಂಗಿಲ್ಲ. ನಮ್ಮ ಇನ್ಸ್ಪೆಕ್ಟರು ಹಾಗೂ DYSP ಹಾಗೂ ಅಡಿಷನಲ್ ಎಸ್ಪಿಗಳು ನಮ್ಮ ಬೀದರ್ ಸಿಟಿಗೆ ಸೇರಿದ ಡ್ರಗ್ ಇನ್ಸ್ಪೆಕ್ಟರ್ ಕೂಡ ಕರ್ಕೊಂಡು ಬಂದು ಅವರ ಕಡೆಯಿಂದ ಕೂಡ ಇದನ್ನು ಇನ್ಸ್ಪೆಕ್ಷನ್ ಮಾಡಿಸ್ತಾರೆ. ಸೊ ಅವರ ಪ್ರಕಾರ ಕೂಡ ಈ ಮೆಡಿಕಲ್ ಈ ಡ್ರಗ್ಸನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಮಾರಾಟ ಮಾಡೋಂಗಿಲ್ಲ. ಆ ವ್ಯಕ್ತಿಯನ್ನು ಕೇಳಿದ್ದಾಗ, ವಿಚಾರಿಸಿದ್ದಾಗ ಇದನ್ನು ನ್ಯೂ ಇಯರ್ಗೆ ನಾವು ತಂದಿಟ್ಟಿದ್ದೇವೆ, ದೊಡ್ಡ ಪ್ರಮಾಣದಲ್ಲಿ ಮಾರಬೇಕಂತಿದ್ದೇವೆ. ಲೋಕಲ್ ಹುಡುಗರು ಕೆಲವರು ರೆಗ್ಯುಲರ್ ಕಸ್ಟಮರ್ಗಳು ಇದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ, ನಶೆ ಬರುತ್ತಿದೆ ಅಂತ ಮಾಹಿತಿ ಕೊಟ್ಟಾರೆ. ತಕ್ಷಣ ನಾವು NDPS ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಇನ್ನೂ ಸ್ಟಾಕ್ ಏನಾದರೂ ಇದೆಯಾ ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ, ಅಂಗನವಾಡಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಯಲ್ಲಿ ನಾವು ಶೋಧನೆ ನಡೆಸಿದಾಗ ಟೋಟಲಿ 584 ಕೋಡಿನ್ ಸಿರಪ್ ಬಾಟಲ್ಸ್, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನ ಪ್ರಕಾರ ಈವನ್ ಮೆಡಿಕಲ್ ಶಾಪ್ಸಲ್ಲಿ ಕೂಡ ಸಿಗುವುದಿಲ್ಲ. ಹಾಗೂ ನೈಟ್ರೋಜಪಾಮ್ ಟ್ಯಾಬ್ಲೆಟ್ಸ್, ಈ ಟ್ಯಾಬ್ಲೆಟ್ಸನ್ನು ಸೈಕಿಯಾಟ್ರಿಕ್ ಪೇಷಂಟ್ಗಳಿಗೆ ಯೂಸ್ ಮಾಡ್ತಾರೆ ಅಂತ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸೈಕಿಯಾಟ್ರಿಕ್ ಪೇಷಂಟ್ಗಳಿಗೆ, ಹೈ BP ಇದ್ದ ಪೇಷಂಟ್ಗಳಿಗೆ ಸ್ಲೀಪಿಂಗ್ ಪಿಲ್ಸ್ ಥರ, ಒಂದು ಸೆಡಿಟಿವ್ ಪಿಲ್ಸ್ ಥರ ಯೂಸ್ ಮಾಡ್ತಾರೆ. ಅದನ್ನು ಇವರು ನಶೆ ಬರೋದಕ್ಕೆ ಉಪಯೋಗಿಸ್ತಾರೆ, ಮಾದಕ ವಸ್ತುವಾಗಿ ಉಪಯೋಗಿಸ್ತಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ಅಷ್ಟು ಮಾಲನ್ನು ನಾವು ಸೀಸ್ ಮಾಡಿ ನಿನ್ನೆ NDPS ಪ್ರಕರಣ ದಾಖಲು ಮಾಡಿದ್ದೇವೆ. ಇದು MRP ರೇಟ್ ಪ್ರಕಾರ ನೋಡಿದರೆ 1,30,000 ಟೋಟಲ್ ಮಾಲ್. ಅದೇ ಇವ್ರು ಏನು ಮಾಡ್ತಾರೆ ಅಂದರೆ ಇದೇ ಕೋಡಿನ್ ಸಿರಪನ್ನು 300 ರೂಪಾಯಿಗೆ ಒಂದು ಸಿರಪ್ ಅಂತ ಮಾರ್ತಾ ಇರ್ತಾರೆ. ಸೊ ಟೋಟಲಿ MRP ರೇಟ್ ಪ್ರಕಾರ ನೋಡಿದರೆ 1,30,000, ಮಾರ್ಕೆಟಲ್ಲಿ ನೋಡಿದರೆ ಅಟ್ಲೀಸ್ಟ್ ಡಬಲ್ 3 ಪಟ್ಟು ರೇಟ್ಗೆ ಮಾರ್ತಾರೆ. ನಾವು ಒಂದೇ ಸಂದೇಶವನ್ನು ನೀಡಬೇಕಂತಿದ್ದೇವೆ. ಈ ಹಿಂದೆ ಕೂಡ ಹುಮ್ನಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಜಸ್ಟ್ ಒಂದು 1 ವೀಕ್ ಹಿಂದೆ ಇನ್ನೊಂದು ಪ್ರಕರಣ ದಾಖಲೆ ಆಗಿದೆ. NDPS ಅಡಿ ಅಂಡರ್ ಸೆಕ್ಷನ್ NDPS 27B ಪ್ರಕಾರ ಈವನ್ ಯಾರು ಕನ್ಸ್ಯೂಮ್ ಮಾಡ್ತಿರ್ತಾರೆ ಅವರ ಮೇಲೂ ಕೂಡ ನಾವು ಕಾನೂನು ಕ್ರಮ ತಗೊಳ್ಳೋಕ್ಕೆ ನಾವು ಸಿದ್ಧರಾಗಿದ್ದೇವೆ. ಈಗಾಗಲೇ ಒಂದು ಕೇಸನ್ನು ಕೂಡ ದಾಖಲೆ ಮಾಡಿದ್ದೇವೆ. ನಿನ್ನೆ ನಾವು ಈ ವ್ಯಕ್ತಿಯನ್ನು ವಿಚಾರಿಸಿದಾಗ ಮೇಯ್ನು ಸಪ್ಲೈ ಮಾಡುವವನು ವಜೀದ್ ಅಂತ ಇದೇ ಊರಲ್ಲಿ ಇನ್ನೊಬ್ಬನಿದ್ದಾನೆ. ಅದೇ ಆರೋಪಿಯನ್ನು ನೈಟ್ ಕಾರ್ಯಾಚರಣೆ ನಡೆಸಿ ಇನ್ಸ್ಪೆಕ್ಟರ್ ದಸ್ತಗಿರಿ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ. ಇಬ್ಬರನ್ನು ವಿಚಾರಿಸಿದಾಗ ಕಸ್ಟಮರ್ಸು ಇದನ್ನು ತಗೊಂಡು ಕೊಂಡುಕೊಳ್ಳುವವರು ಯಾರ್ಯಾರಿದ್ದಾರೆ ಅಂತ ನಾವು ಕೇಳಿದಾಗ ಸಿಟಿಯಲ್ಲಿ ಕೆಲವರು ಸ್ಟೂಡೆಂಟ್ಸು, ಕಾಲೇಜ್ಗೆ ಹೋಗುವ ಹುಡುಗರು ಕೂಡ ಇದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ. ಅಷ್ಟೆಲ್ಲ ಅವರೆಲ್ಲರಿಗೂ ಕೂಡ ನಾವು ಈ ರೀತಿ ಇವತ್ತು ಬೀದರ್ ಪೊಲೀಸ್ ವತಿಯಿಂದ ನಾವು ಒಂದು ಎಚ್ಚರಿಕೆ ನೀಡಬೇಕಂತಿದ್ದೇವೆ. ಡ್ರಗ್ಸ್ ಮಾರಾಟ ಮಾಡುವುದಲ್ಲದೆ ಇವನ್ ಡ್ರಗ್ಸ್ ಕನ್ಸ್ಯೂಮ್ ಮಾಡೋದು ಕೂಡ ಕಾನೂನು ರೀತಿಯ ಇದು ಅಪರಾಧ. ಆ್ಯಂಡ್ NDPS 27B ಪ್ರಕಾರ ಅವರ ಮೇಲೂ ಕೂಡ ನಾವು ಪ್ರಕರಣ ದಾಖಲಿಸಬಹುದು, ಅವರನ್ನು ಕೂಡ ಬಂಧಿಸಬಹುದು. ಅವರು ಕೂಡ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ.
ಸೊ ದಯವಿಟ್ಟು ಡ್ರಗ್ಸ್ ಮಾರಾಟವನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ, ಅದೇ ರೀತಿ ಡ್ರಗ್ಸ್ ಸೇವನೆಯನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ ಆ್ಯಂಡ್ ಡ್ರಗ್ಸ್ ಸೇವನೆ ಕೂಡ ಮಾಡಬೇಡಿ ಅಂತ ನಾನು ಬೀದರ್ ಜಿಲ್ಲೆ ಜನರಿಗೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಇದೇ ಕೇಸಲ್ಲದೆ ಮತ್ತೆ ನಿನ್ನೆ ಔರಾದ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ನಮ್ಮ ಔರಾದ್ ಹಾಗೂ ಬಾಲ್ಕಿ ಸಬ್ ಡಿವಿಷನ್ ಪೊಲೀಸರು ಒಂದು ಗಾಂಜಾ ರೇಡ್ ಮಾಡಿದ್ದಾರೆ. ಸುಮಾರು ಇಬ್ಬರು ಬೈಕ್ ಮೇಲೆ 5 kg ಗಾಂಜಾವನ್ನು ಸಾಗಣೆ ಮಾಡ್ತಿರುವಾಗ ನಮ್ಮವರು ಖಚಿತ ಮಾಹಿತಿ ಮೇರೆಗೆ ಅವರನ್ನು ಹಿಡಿದಿದ್ದಾರೆ. 5 kg ಗಾಂಜಾವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ, ಬೈಕನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಹಾಗೂ ಮನಾಯ್ಕೇಡಿ ಪೊಲೀಸರು ಕೂಡ 1.5 ಕಿಲೋ ಗಾಂಜಾವನ್ನು ನಿನ್ನೆ ಒಬ್ಬ ವ್ಯಕ್ತಿ ಕಡೆಯಿಂದ ವಶಕ್ಕೆ ಪಡೆದು ಅವರ ಮೇಲೆ ಕೂಡ ಕೇಸ್ ದಾಖಲಿಸಿದ್ದಾರೆ. ಅವರನ್ನು ಕೂಡ ದಸ್ತಗಿರಿ ಮಾಡಿದ್ದಾರೆ. ನೋಡಿ, NDPS ಕೇಸಲ್ಲಿ ಬೇಲ್ ಸಿಗೋದು ಕೂಡ ಕಷ್ಟ ಆಗ್ತದೆ. ಅದೇ ರೀತಿ ಹ್ಯಾಬಿಚುವಲ್ NDPS ಅಪರಾಧಿಗಳು ಯಾರಿದ್ದಾರೆ ಅವರ ಬಗ್ಗೆನೂ ಕೂಡ ನಾವು ತುಂಬ ಇದು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಂತಿದ್ದೇವೆ. ಈಗಾಗಲೇ ಸುಮಾರು ಜನರನ್ನು ನಾವು ಗಡೀಪಾರು ಮಾಡಿದ್ದೇವೆ, ಗಡೀಪಾರು ಮಾಡ್ತೇವೆ ಕೂಡ ಇನ್ನು ಮುಂದೆ ಕೂಡ. ಸೊ ಟೋಟಲಿ ಅವರ ಜೀವನ ಕೂಡ ಕಷ್ಟ ಆಗ್ತದೆ. ದಯವಿಟ್ಟು ಕಾನೂನು ವಿರುದ್ಧ ಅಥವಾ ಈ ರೀತಿ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಔರಾದ್ ಗಾಂಜಾ ಮೇ ಬಿ ಔಟ್ಸೈಡ್ ಆಫ್ ದ ಡಿಸ್ಟ್ರಿಕ್ಟಿಂದ ಬರ್ತಾ ಇದೆ, ಮಹಾರಾಷ್ಟ್ರ ಬಾರ್ಡರಿಂದ ಬರ್ತಾ ಇದೆ. ಇಲ್ಲಿ ಸಂತಪುರ್ ಕಡೆ ಹೋಗಿ ಮಾರಾಟ ಮಾಡಬೇಕಂತಿದ್ದಾರೆ. ಆ ಮಧ್ಯ ದಾರಿಯಲ್ಲಿ ನಮ್ಮ ಔರಾದ್ ಪೊಲೀಸರು ಅವರನ್ನು ಅಡ್ಡಗಟ್ಟಿ ಸರಿ ಫಾರೆಕ್ಸಲ್ಲಿ ಇಬ್ಬರೇ ಇದ್ದಾರೆ ಸರ್, ಇನ್ನೂ ಅವ್ರು ಸಂಬಂಧಪಟ್ಟ ಏನೋ ಜನ ಇದ್ದಾರೆ ಸರ್. FIR ಕೇವಲ ನಿನ್ನೆ ಮಾತ್ರ ದಾಖಲೆ ಆಗಿದೆ. ಈ ಸದ್ಯಕ್ಕೆ ಪೆಡ್ಲರ್ಗಳನ್ನು ನಾವು ಹಿಡಿದಿದ್ದೇವೆ. ಈ ಹಿಂದೆ ಯಾವುದಾದ್ರೂ ನೆಟ್ವರ್ಕ್ ಇರಲಿ ಏನೇ ಇರಲಿ ಅದನ್ನು ನಾವು ಭೇದಿಸ್ತೇವೆ. ಅವ್ರನ್ನು ಕೂಡ ಸಂಪೂರ್ಣವಾಗಿ ಜಿಲ್ಲೆಯಿಂದ ಹೊರಗಡೆ ಹಾಕುವುದೇ ನಮ್ಮ ಗುರಿ. ಸರ್ ಅವ್ರು ಎಲ್ಲಿಂದ ತರ್ತಾ ಇದ್ದಾರೆ ಸರ್ ಇದು? ಅಂದರೆ ಅವ್ರು ಹೇಳಿದ್ದು ನಮಗೆ ಹುಡುಗಿರು ಬೇರೆ ಕಡೆಯಿಂದ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸರ್, ಈ ಹೊಸ ವರ್ಷ ಬರ್ತಾ ಇದೆ ಸರ್, ಯಾಕೋ ಗಾಂಜಾ ಮತ್ತು ಇವೆಲ್ಲ ಗುಳಿಗೆಗಳು ನಶೆ ಬರೆಸುವಂಥದ್ದು ಜಾಸ್ತಿ ಆಗ್ತದೆ ಸರ್. ಒಂದು ಕಿಂಗ್ಪನ್ಗಳು ಮತ್ತೆ ಸಕ್ರಿಯವಾಗ್ತಾ ಇದ್ದಾರೆ ಸರ್. ಏನು ಸಕ್ರಿಯವಾಗ್ತಿದ್ದಾರೆ ಅಂದರೆ ನಾವು ಎಷ್ಟು ನಾವು ಅವರು ಸಕ್ರಿಯವಾಗಿದ್ದರೆ ಇಲ್ಲೋ ನಮಗೆ ಗೊತ್ತಿಲ್ಲ. ಬಟ್ ನಾವಂತೂ ನಮ್ಮ ಸಮಸ್ಯೆಗಳನ್ನ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಾವು ಮಾಡ್ತಾ ಇದ್ದೇವೆ. ಅದು ಹೊಸ ವರ್ಷ ಆಗಲಿ ಏನೇ ಇರಲಿ ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣ ಆಗಲಿ ಡ್ರಗ್ಸನ್ನು ಸೇವನೆ ಮಾಡೋದು, ಡ್ರಗ್ಸ್ ಮಾರಾಟ ಮಾಡೋದು ನಾವು ಸಹಿಸೋದಿಲ್ಲ. ಹೊಸ ವರ್ಷಕ್ಕೆ ಸರ್ DJ ಅಲೌ ಇದೆ ಸರ್? ನಾವು ಸಹಿಸೋದಿಲ್ಲ. ಸೊ ಡ್ರಗ್ಸ್ ಕಾರ್ಯಾಚರಣೆ ನಾವು ಮಾಡ್ತೀವಿ. ಸರ್ ನ್ಯೂ ಇಯರ್ ಕಟ್ಟೆಚ್ಚರ ಏನು ಸರ್? DJ ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ January 1st ಆಗಲಿ December 31st ಆಗಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೋದು. ಅದಕ್ಕೆ ಹೊಸ ರಿಲ್ಯಾಕ್ಸೇಷನ್ ಆಗಿ ಏನಿಲ್ಲ. ನೀವು ಈಗಾಗಲೇ ನೋಡ್ತಿರ್ಬೋದು, ಎವ್ರಿ ಸೌಂಡ್ ಸಿಸ್ಟಮ್ ಇನ್ ದ ಸಿಟಿ ವಿಲ್ ಬಿ ಸ್ಟಾಪ್ಡ್ ಎಕ್ಸಾಕ್ಟ್ಲಿ at 10